ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ತೊರೆಸಾಲು ಭಾಗದ ಹಿರೇಮಲ್ಲನಹೊಳೆ ಗ್ರಾಮದ ಸಿದ್ದಾರೂಢಪ್ಪರು ರವಿಕುಮಾರ್ ಎಂಬುವ ರೈತರ 2 ಎಕರೆ ಜಮೀನಿನಲ್ಲಿ ಸಮೃದ್ಧಿಯಾಗಿ ಬೆಳೆದಿದ್ದ ದಾಳಿಂಬೆಯನ್ನು ಮೊನ್ನೆ ತಡರಾತ್ರಿ ಕಳ್ಳರು ಜಮೀನಿಗೆ ಲಗ್ಗೆ ಇಟ್ಟು ಅಂದಾಜು 5 ಟನ್ಗಿಂತ ಹೆಚ್ಚು 7.5 ಲಕ್ಷಕ್ಕಿಂತ ಹೆಚ್ಚು ಬೆಳೆದ ದಾಳಿಂಬೆಯನ್ನು ಕಳವು ಮಾಡಿದ್ದಾರೆ. ಸುಮಾರು 10 ಲಕ್ಷಕ್ಕೂ ಅಧಿಕ ಬಂಡವಾಳವನ್ನು ಹೂಡಿ ಬೆಳೆದಿದ್ದ ಬೆಳೆ ಹಿಂದಿನ ವರ್ಷ ಅತಿಯಾದ ಮಳೆಯಿಂದ ಕೈಕೊಟ್ಟಿದ್ದು, ಇಂದಿನ ವರ್ಷ ಉತ್ತಮವಾದ ಬೆಳೆ ಬೆಳೆದಿದ್ದು ಒಳ್ಳೆಯ ಆದಾಯ ನಿರೀಕ್ಷೆಯಲ್ಲಿ ಇದ್ದೆವು. ಆದರೆ ಕಳ್ಳರು ರಾತ್ರೋರಾತ್ರಿ ಕಳವು ಮಾಡಿರುವುದು ತುಂಬಾ ನೋವು ಹಾಗೂ ಆರ್ಥಿಕ ನಷ್ಟವಾಗಿದೆ ಎಂದು ರೈತ ರವಿಕುಮಾರ್ ತಮ್ಮ ಅಳಲನ್ನು ತೋಡಿಕೊಂಡ್ರು. ಇನ್ನು ಘಟನೆ ಜಗಳೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜರುಗಿತು. ಘಟನಾ ಸ್ಥಳಕ್ಕೆ ಪಿಎಸ್ಐ ಶರಣಬಸಪ್ಪ ಕಾಂದೆ ಹಾಗೂ ಸಿಬ್ಬಂದಿ ಭೇಟಿ ಕೊಟ್ಟು ಪರಿಶೀಲಿಸಿ ಆರೋಪಿಗಳನ್ನು ಪತ್ತೆ ಹಚ್ಚಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ನಮ್ದು 2 ಎಕರೆ ಜಮೀನಿದೆ. 4/7 ಸರ್ವೆನಲ್ಲಿ ದಾಳಿಂಬೆ ಹಾಕಿ ನಾನೀಗ ಹಣ್ಣಿಗೆ ಬಿಟ್ಟು ಈಗ 6 ತುಂಬಿ 7ನೇ ತಿಂಗಳಿಗೆ ಬಿದ್ದಿದೆ. ಹಣ್ಣು ನಾಳೆ ಕೊಡ್ಲಿಕ್ಕೆ ಅಂತಿದ್ವಿ. ಇವತ್ತು ನೈಟ್ ಬಂದು ರಾತ್ರಿ 750 ಸಸಿಗೆ 500 ಸಸಿಗಳು ಅಂದರೆ ಒಂದು ಸಸಿಯಲ್ಲಿ ಕಡಿಮೆ ಅಂದ್ರೂ ಕೂಡ 20 ಕೆಜಿ ಹಣ್ಣಿತ್ತು. ನಾನು ನಿನ್ನೆ ಸಂಜೆ ವ್ಯಾಪಾರಕ್ಕೆ ಗಾಲೆ ಕೊಟ್ಟಿದ್ದೆ, 110 ರಂಗೆ ಕೊಟ್ಟಿದ್ದೆ. ಯಾರು ತಿಳಿದಾರೆ ಏನೋ ನಮಗೆ ಗೊತ್ತಿಲ್ಲ, ಏನಿಲ್ಲ. ಬಂದು ಅದನ್ನೆಲ್ಲ ನಮ್ದೆಲ್ಲ ಕದ್ಕೊಂಡು 10 ಗಂಟೆ ಸ್ಟಾರ್ಟ್ ಮಾಡಿರೋರು ಬೆಳಿಗ್ಗೆ ಜಾವ 3 ಗಂಟೆ ತನಕ ಕಿತ್ತಿದ್ದಾರೆ. ಯಾಕಂದ್ರೆ 4 ರಿಂದ 5 ಟನ್ ಕೀಳ್ಬೇಕಂದ್ರೆ ಸಾಮಾನ್ಯ ಅಲ್ಲ. ಒಂದು 7 ರಿಂದ 8 ಜನ ಬಂದು ಕಿತ್ತಿದ್ದಾರೆ. ಇದು ಏನು ತಿರ್ಗಿ ಆಮೇಲೆ ಹಾಜುಬಾಜು ಒಂದು ಕಾಯಿ 300 ರಿಂದ 400 ಗ್ರಾಮ್ ತನಕ ಇತ್ತು ನಮ್ದೊಂದು ಕಾಯಿ. 1 ಕೆಜಿಗೆ 2 ರಿಂದ 3 ಕಾಯಿ ಹಾಕಿದ್ರೆ 1 ಕೆಜಿ ಆಗ್ತಿತ್ತು. ಈಗ ಹಂಗಾಗಿ ಹೊಲ ಪೂರಾ 150 ರೂಪಾಯಿ 1 ಕೆಜಿ ಇವತ್ತಿನ ದಿನ ವ್ಯಾಲ್ಯೂಷನ್ ಐತೆ. 5 ಟನ್ ಕದ್ದಿದ್ದಾರೆ. ಒಂದು 7.5 ಲಕ್ಷದಿಂದ 8 ಲಕ್ಷ ರೂಪಾಯಿ ನಮ್ಮದು ಮಾಲ್ ಕಳುವಾಗಿದೆ. ಕದಿಲೆ ಕೇಳಲಿಕ್ಕೆ ಬಂದಿದ್ರಂತೆ ಸುಲ್ತಾನಿಪುರದವರು. ಅವ್ರೇನೋ ಅಲ್ಲೆಲ್ಲ ಬಂದು ನೋಡ್ಕೊಂಡು ಹೋಗಿದ್ರಂತೆ. ಅವ್ರು ಅಂತನೋ ಯಾರಂತನೋ ಗೊತ್ತಿಲ್ಲ. ಒಟ್ಟು ಯಾಕೆ ಅವ್ರ ಮೇಲೆ ಸ್ವಲ್ಪ ಅನುಮಾನ ಬಂತು ನನಗೆ. ಅವ್ರು ಅಂತ ತಿಳ್ಕೊಂಡಿದ್ದೀನಿ ನಾನು. ಈ ಹಿಂದೆ ಇದೇ ಫಸ್ಟ್ನೇ ಬೆಳೆನಾ ಅಥವಾ 2ನೇ ಬೆಳೆ ಸರ್? 2ನೇ ಬೆಳೆ ಇದು ಮೊದಲನೇ ಬೆಳೆ ಚೆನ್ನಾಗಾಗಿತ್ತು. ಈಗ 2ನೇ ಬೆಳೆ. ಮೊನ್ನೆ ಬೇರೆ ಹಿಂದಿನ ಸಲ ಮಳೆ ಜಾಸ್ತಿ ಆಗಿ ಲಾಸ್ ಆಗಿತ್ತು. ಈ ಸಲ ಸಾಧಾರಣ ಬೆಳೆ ಹಿಡಿದಿತ್ತು. 750 ಗಿಡಕ್ಕೆ ಕಡಿಮೆ ಅಂದ್ರೂ ಕೂಡ 15 ಲಕ್ಷ ಆಗಬೇಕಾಯ್ತು. ನಾವೊಂದು 8 ರಿಂದ 10 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದೀವಿ. ಈಗ ಅದು ಇಲ್ಲ ಇದು ಇಲ್ಲ ಎಲ್ಲ ಪೂರ್ತಿ